ಹಾಯ್ ಫ್ರೆಂಡ್ಸ್, ಇದು ನಮ್ಮೂರು. ಸುತ್ತ ಬೆಟ್ಟ ಕಾಡು, ಮಧ್ಯದಲ್ಲೊಂದು ಪುಟ್ಟಹಳ್ಳಿ ನಮ್ಮದು. ನೋಡ್ತಾ ಇದ್ದೀರಾ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಸುತ್ತ ಬೆಟ್ಟಗಳು. ನಾನು ನಿಂತಿರೋದು ಭತ್ತದ ಗದ್ದೆ, ಬೇರೆ ಬೆಳೆನೂ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಇವತ್ತು ತೋಟದಲ್ಲಿ ಕೆಲಸ ಇತ್ತು ಅಂತ ಬಂದಿದ್ದೆ. ಬಂದ ಮೇಲೆ ಗೊತ್ತಾಯಿತು ಭತ್ತದ ಗದ್ದೆಗೆಲ್ಲ ಆನೆ ಬಂದು ತುಳಿದಾಡ್ಬಿಟ್ಟಿದೆ ಅಂಥೇಳಿ. ತೋರಿಸ್ತೀನಿ ನಿಮಗೆ ನೋಡಿ. ಇದೇ ಆನೆ ಓಡಾಡಿರೋ ಜಾಗ. ಇದರಲ್ಲಿ ಬರೀ ಹೋಗಿ ಬಂದಿರೋದಷ್ಟೇ. ಅದು ಟಿಲ್ಲರ್ ಹೊಡೆದಂಗೆ ಆಗಿದೆ. ನಾವು ಕೆಸರು ಗದ್ದೆ ಮಾಡುವಾಗ ಟಿಲ್ಲರ್ ಹೊಡಿತೀವಲ್ಲ, ಆ ಥರ ಆಗಿದೆ. ಇನ್ನೂ ತುಂಬ ಕಡೆ ಓಡಾಡಿದೆ. ನಾನು ಒಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ. ಆನೆ ಊರು ದಾಟಕ್ಕೆ ಇಲ್ಲ ಅಂದರೆ ಊರಲ್ಲಿ ಏನಾದರೂ ತಿನ್ನೋಕ್ಕೆ ಅಂತ ಬಂದಿರುತ್ತೆ. ಆನೆದು ತಪ್ಪಿಲ್ಲ, ರೈತರದ್ದು ತಪ್ಪಿಲ್ಲ. ಆದರೆ ರೈತರಿಗೆ ಕೊಡೋ ಪರಿಹಾರನೇ ತುಂಬ ಕಮ್ಮಿ. ನಿಮ್ಮ ಸಮಸ್ಯೆನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರ ಹತ್ರ ಹೇಳಿದ್ರೆ ಅವರು ಅರ್ಜಿ ಹಾಕಿ ನೋಡೋಣ, ಬರುತ್ತೆ ಹೇಳ್ತೀವಿ ಅಂತಾರೆ. ಬಿಟ್ಟರೆ ಅವ್ರ ಕೈಯಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾಯಿದ್ದಾರೆ, ಬನ್ನಿ ನೋಡೋಣ ಏನು ಫೋಟೋ ತೆಗಿತಾರೆ, ಯಾರು ಫೋಟೋ ತೆಗಿತಾರೆ ನೋಡೋಣ. ಜಮೀನವ್ರದ್ದು ಫೋಟೋ ತೆಗಿತಾರೆ ನಿಲ್ಲಿಸಿ, ಅಕ್ಕಪಕ್ಕ ಯಾರ್ದಾರ್ದಿದೆ ಎಲ್ಲರದ್ದು ತೊಗೊಂಡು ಹೋಗ್ತಾರೆ. ಅವ್ರು ಅರ್ಜಿ ಹಾಕಿ ಅವ್ರೇನು ಬರುತ್ತೆ ಅದನ್ನು ಕೊಡ್ತಾರೆ ಅಷ್ಟೇ. ಬನ್ನಿ, ನಮ್ಮ ತೋಟದಲ್ಲಿ ಕಳೆ ಮಿಷಿನ್ ಹೊಡಿತಾಯಿದ್ದೀವಿ, ಹೇಗಾಗ್ತಿದೆ ನೋಡೋಣ. ಈ ವರ್ಷ ಮಳೆ ಜಾಸ್ತಿ ಆಗಿರೋದ್ರಿಂದ ಕಳೆನೂ ಜಾಸ್ತಿ ಎಲ್ಲ ಹೊಲ ಗದ್ದೆಯಲ್ಲಿ. ಈ ಗೊಬ್ಬರ ಹಾಕಬೇಕು ಅಂದರೆ ಕಳೆ ಕಮ್ಮಿ ಮಾಡ್ಕೊಬೇಕು. ಅಡಿಕೆ ತೋಟಕ್ಕೆ ಈ ಮಳೆಯಲ್ಲಿ ಗೊಬ್ಬರ ಹಾಕಲೇಬೇಕು, ಇಲ್ಲಾಂದರೆ ಗಿಡ ಯೆಲ್ಲೋ ಕಲರ್ ಬಂದುಬಿಡುತ್ತೆ. ಅಡಿಕೆ ತೋಟದಲ್ಲಿ ಬೇರೆ ಬೆಳೆ ಹಾಕಿರೋದ್ರಿಂದ ಕಳೆ ಮಿಷಿನ್ ಹೊಡೆಯೋಕ್ಕೆ ತುಂಬಾ ಹಿಂಸೆ ಆಗುತ್ತೆ. ಯಾರೂ ಸಿಗ್ತಾನೇ ಇರಲಿಲ್ಲ. ಆಮೇಲೆ ನಮ್ಮ ಅಣ್ಣನ ಮಗನೇ ಬಾ ಚಿಗಪ್ಪ ನಾನೇ ಹೊಡೆದ್ಕೊಡ್ತೀನಿ ಅಂತ ಕರ್ಕೊಂಬಂದ. ತುಂಬ ಚೆನ್ನಾಗಿ ಹೊಡಿತಾ ಇದ್ದಾನೆ. ಬೇರೆಯವ್ರನ್ನ ಕರ್ಕೊಂಬಂದಿದ್ರು ಇಷ್ಟು ನೀಟಾಗಿ ಹೊಡಿತಾ ಇರಲಿಲ್ಲ. ಅವನಿಗೆ ಪ್ರಾಕ್ಟೀಸ್ ಇಲ್ಲ ಈ ಮಿಷಿನ್ನಂದು, ಆದರೂ ಚೆನ್ನಾಗೇ ಹೊಡಿತಾ ಇದ್ದಾನೆ. ಓಕೆ ಫ್ರೆಂಡ್ಸ್, ಇದೇ ಥರ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಸಪೋರ್ಟ್ ಮಾಡಿ. ನಮಸ್ಕಾರ, ಬಾಯ್ ಫ್ರೆಂಡ್ಸ್.